ಕೋಲಾರ ತಾಲೂಕಿನ ತೊರದೇವಂಡಹಳ್ಳಿ ಗೇಟ್ನಲ್ಲಿ ಶ್ರೀಕೃಷ್ಣ ಗ್ರ್ಯಾಂಡ್ ಸಸ್ಯಾಹಾರಿ ಹೋಟೆಲ್ ಅನ್ನು ಸಿಬಿಐಟಿ ಇಂಜಿನಿಯರಿಂಗ್ ಕಾಲೇಜು ಅಧ್ಯಕ್ಷ ಕೃಷ್ಣಾರೆಡ್ಡಿ ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕೃಷ್ಣ ಗ್ರ್ಯಾಂಡ್ ಮಾಲೀಕ ಶಕ್ತಿವೇಲ್ ಇಂದುಮತಿ ದಂಪತಿ ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮದ್ರಾಸ್ ಕೆಫೆ ತಮಿಳುನಾಡು ಶೈಲಿ ಹೋಟೆಲ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದು, ಚಿನ್ನದ ನಾಡಿನಲ್ಲಿ ಸೇವೆ ಸಲ್ಲಿಸಬೇಕೆಂಬ ಇಚ್ಛಾಶಕ್ತಿ ಮೇರೆಗೆ ಕೋಲಾರ ಜಿಲ್ಲೆಯಲ್ಲಿ ಪ್ಯೂರ್ ಸಸ್ಯಾಹಾರಿ ಹೋಟೆಲ್ ಆರಂಭಿಸಿದ್ದೇವೆ. ಶ್ರೀನಿವಾಸಪುರ ಮುಖ್ಯ ರಸ್ತೆಯಲ್ಲಿ ಯಾವುದೇ ಹೋಟೆಲ್ ಇಲ್ಲದ ಕಾರಣ ಜನರಿಗೆ ಗುಣಮಟ್ಟದ ತಿಂಡಿ, ಊಟೋಪಚಾರದ ಜೊತೆಗೆ ಕಲರ್ ಮತ್ತು ಸೋಡಾ ರಹಿತ ಆಹಾರಗಳನ್ನು ಒದಗಿಸುವುದು ನಮ್ಮ ಗುರಿಯಾಗಿದೆ. ತಮಿಳುನಾಡು ಶೈಲಿಯಲ್ಲಿ ಹೋಟೆಲ್ ಸೌಲಭ್ಯ ದೊರಕಲಿದ್ದು, ಬಾಯ್ಲರ್ ಟೀ, ಪೊಂಗಲ್, ಪರೋಟ, ದೋಸೆ, ಪೂರಿ, ಇಡ್ಲಿಯನ್ನು ವಿಶೇಷವಾಗಿ ಗ್ರಾಹಕರಿಗೆ ಒದಗಿಸಲಾಗುವುದು. ಬೆಳಗ್ಗೆ 9 ರಿಂದ ರಾತ್ರಿ 11 ಗಂಟೆವರೆಗೆ ಸೇವೆ ದೊರಕಲಿದ್ದು, ಶೀಘ್ರದಲ್ಲೇ ಶ್ರೀಕೃಷ್ಣ ಗ್ರ್ಯಾಂಡ್ ಮತ್ತೊಂದು ಬ್ರಾಂಚ್ ತೆರೆಯುವ ಮೂಲಕ ಗ್ರಾಹಕರಿಗೆ ಮತ್ತಷ್ಟು ಸೇವೆ ನೀಡಲಾಗುತ್ತದೆ. ಕ್ಯಾಟರಿಂಗ್ ಆರ್ಡರ್ ಸಹ ತೆಗೆದುಕೊಳ್ಳಲಾಗುವುದು. ಹೋಟೆಲ್ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್, ಎಟಿಎಂ, ಬ್ಯಾಂಕ್ ಸೌಲಭ್ಯವಿದೆ. ಸಮೀಪದಲ್ಲಿ ಇಂಜಿನಿಯರಿಂಗ್ ಮತ್ತು ಕಾನೂನು ಕಾಲೇಜು ಇದೆ. ಗ್ರಾಹಕರು ಕುಟುಂಬ ಸಮೇತರಾಗಿ ಬಂದು ಶ್ರೀಕೃಷ್ಣ ಗ್ರ್ಯಾಂಡ್ ಸೇವೆ ಪಡೆದುಕೊಂಡು ತೃಪ್ತಿ ಹೊಂದುವುದು ನಮ್ಮ ಅಂತಿಮ ಧ್ಯೇಯವಾಗಿದೆ ಎಂದು ಶಕ್ತಿವೇಲ್ ಇಂದುಮತಿ ದಂಪತಿ ತಿಳಿಸಿದ್ದಾರೆ. ನನ್ನ ಹೆಸರು ಶಕ್ತಿವೇಲ್ ಅಂತ. ಈ ಕೃಷ್ಣ ಗ್ರ್ಯಾಂಡ್ ಮಾಲೀಕರು ನಾನು ಮತ್ತೆ ಇಂದುಮತಿ ಮೇಡಮ್ ಅಂತ ಇಬ್ಬರು ಸೇರಿ ಮಾಡ್ತಾ ಇರೋದು. ಸೊ ನಾವು ಹೋಟೆಲ್ ಬಿಸ್ನೆಸ್ಗೆ ಯಾಕೆ ಬಂದಿದ್ದೀವಿ ಅಂದರೆ, ನಾವು ಆಲ್ರೆಡಿ ಮೆಡ್ರಾಸ್ ಕಾಫೆ ಅಂತ ಆರ್ಆರ್ ನಗರದ ಹೋಟೆಲ್ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಹೋಟ್ಲ್ ಕೃಷ್ಣ ಸಾಹೇಬರ ಪರಿಚಯವಾಗಿ ಅವರು ಕರೆದ್ರು, ಬಂದು ನೋಡಿದ್ವಿ. ಸೊ ಇಲ್ಲಿಂದ ನಾವು ಶ್ರೀನಿವಾಸಪುರ ತನಕ ಚೆಕ್ ಮಾಡಿದ್ವಿ, ಯಾವುದು ಒಂದು ಹೋಟ್ಲ್ ಇಲ್ಲ. ಇದನ್ನು ಹೇಳಕ್ಕೆ ಹೋದ್ರೆ ಒಳ್ಳೆ ಫುಡ್ ಇಲ್ಲ. ಯಾವುದಾದ್ರು ಊಟ ಮಾಡಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು, ಕೋಲಾರ್ಗೆ ಹೋದ್ರೆ ಅಂತ ಏನು ಹೇಳ್ಕೊಳ್ಳೋದಷ್ಟು ಇಲ್ಲ. ಓಕೆ, ಚೆನ್ನಾಗಿದ್ದೆ, ಬಟ್ ನಮ್ಮದು ಸ್ವಲ್ಪ ಸ್ಪೆಷಲ್ ಆಗಿ ಕೊಡೋಣ ಅಂತ ನಾವು ತಮಿಳ್ನಾಡು ಸ್ಟೈಲ್ ಮಾಡೋಣ ಅಂದ್ಕೊಂಡು ಬಂದಿದ್ವಿ. ಸೊ ಯಾತಕ್ಕೆ ತಮಿಳ್ನಾಡು ಸ್ಟೈಲ್ ಅಂದರೆ ಒಂಥರ ಟ್ರೆಡಿಷನ್ ಥರ ಬಾಯ್ಲರ್ ಟೀ, ನಮ್ಮ ಸ್ಪೆಷಲ್ ಬಾಯ್ಲರ್ ಟೀ ಮಾಡ್ತಾ ಇದ್ವಿ. ಆ್ಯಂಡ್ ವಡಗರಿ ಆ್ಯಂಡ್ ಇಡಿಯಾಪಂ, ಈ ಥರ ಟ್ರೆಡಿಷನ್ ಫುಡ್ ಮಾಡ್ತಾ ಇದ್ವಿ. ಸೊ ಜನರಿಗೆ ಒಳ್ಳೆ ಟೇಸ್ಟ್ ಕೊಡಬೇಕು, ಯಾವುದೇ ರೀತಿ ಕಲರಿಂಗ್ ಪೌಡರ್ ಇಲ್ಲದೆ, ಯಾವುದೇ ರೀತಿ ಸೋಡಾ ಇಲ್ಲದೆ ಮಾಡ್ತಾ ಇದ್ವಿ. ಸೊ ಡೈರೆಕ್ಟ್ ಆಗಿ ಒಳ್ಳೆ ಫುಡ್ ಕೊಡ್ತಾ ಇದ್ವಿ. ಏನೇನು ಸಿಗುತ್ತೆ ಸರ್ ತಿಂಡಿ? ಮಾಮೂಲಿ ತಿಂಡಿ ಐಟಮ್ಸ್ ಎಲ್ಲ ಇದೆ, ಸ್ಟೈಲ್ ಬೇರೆ. ಇಡ್ಲಿ, ವಡೆ, ಪೂರಿ, ಪೊಂಗಲ್, ಮಸಾಲೆ ದೋಸೆ, ಮಶ್ರೂಮ್ ದೋಸೆ ವೆರೈಟೀಸ್ ಎಲ್ಲ ದಿಗಿ ಸರ್, ರವಾ ದೋಸೆ. ಸೊ ನಮ್ಮದು ಸ್ಪೆಷಲ್ ಅಂದರೆ ಪೊಂಗಲ್. ತಮಿಳ್ನಾಡು ಸ್ಟೈಲ್ ಪೊಂಗಲ್ ಬರುತ್ತೆ, ಖಾರ ಪೊಂಗಲ್ ಆ್ಯಂಡ್ ಸ್ವೀಟ್ ಪೊಂಗಲ್. ಇದು ತುಂಬ ಸ್ಪೆಷಲ್ ಆಗಿ ತುಂಬ ಜಾಸ್ತಿ ಹೋಗೋದು ಪೊಂಗಲ್ ಹೋಗುತ್ತೆ. ಆಮೇಲೆ ಪರೋಟಾದಲ್ಲಿ ಕೊತ್ತು ಪರೋಟ ಒಂದು ಮಾಡ್ತೀವಿ, ಅದು ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಒಂದು ಕೊತ್ತು ಪರೋಟ ಕೊಡ್ತೀವಿ. ಆಮೇಲೆ ಲೀಫ್ ಪರೋಟಾನ ಒಂದು ಮಾಡ್ತಾ ಇದ್ವಿ. ಲೀಫ್ ಪರೋಟ ಒಂದು ಬಾಳೆ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಒಂದು ಮಾಡಿ ಕೊಡ್ತೀವಿ, ಅದು ಚೆನ್ನಾಗಿರುತ್ತೆ. ಸೊ ಅದು ಜಾಸ್ತಿ ಹೋಗುತ್ತೆ ನಮ್ಮಲ್ಲಿ ಮೂವಿಗೆ. ಟೀ ಕಾಫಿ ಒಂದು ಅಲ್ಟಿಮೇಟ್ ಆಗಿ ಹೋಗ್ತಾ ಇದೆ, ಬಿಕಾಸ್ ಬಾಯ್ಲರ್ ಟೀ. ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರುತ್ತದೆ. ಸೊ ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು, ನಾವು ಸೇವೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಿಮ್ಮ ಸಪೋರ್ಟ್ ಬೇಕು. ಆದಷ್ಟು ಬೇಗ ಇನ್ನೊಂದು ಬ್ರಾಂಚ್ ಮಾಡೋಕ್ಕೆ ಐಡಿಯಾನೂ ಇದೆ. ಕೃಷ್ಣ ಗ್ರ್ಯಾಂಡ್ ಇನ್ನೊಂದು ಬ್ರಾಂಚ್ ಆಗಬೇಕು, ಆದಷ್ಟು ಬೇಗ ಆಗುತ್ತೆ. ಸರ್ ಕ್ಯಾಟರಿಂಗ್ ಆರ್ಡರ್ಸ್ ತಗೊಂತೀರಾ? ಕ್ಯಾಟರಿಂಗ್ ಆರ್ಡರ್ ಖಂಡಿತ ತಗೊಳ್ಳಿ ಸರ್. ಇವಾಗ ಸ್ಟಾರ್ಟ್ ಮಾಡಿದ್ವಿ, ಬರ್ತಾ ಒಂದೊಂದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಕ್ಯಾಟರಿಂಗ್ಸ್ ಎಲ್ಲ ಥರನೂ ಮಾಡ್ಕೊಡ್ತೀವಿ ಸರ್, ಎಲ್ಲಾದ್ರೂ ಸರಿ. ಒಟ್ಟಾರೆಯಾಗಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ಲರಿಗೂ ಅವ್ರು ಬಂದು ಹೊಟ್ಟೆ ತುಂಬ ತಿಂದು ಚೆನ್ನಾಗಿ ಇದೆ ಅಂತ ಹೇಳಬೇಕು. ಆರಾಮಾಗಿ ಫ್ಯಾಮಿಲಿ ಸಮೇತ ಬಂದು ತಿನ್ನೋ ಥರ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಒಳಗಡೆ ಮಾಡಿದ್ದೀವಿ, ಸೋಫಾ ಸೆಟ್ ಹಾಕ್ಬಿಟ್ಟು ಮಕ್ಕಳ ಸಮೇತ ಬಂದು ಫ್ಯಾಮಿಲಿ ಬರಬೇಕಂತ ಆಸೆ ಪಡ್ತಾ ಇದ್ದೀನಿ. ಹ್ಯಾಪಿಯಾಗಿರಬೇಕು. ನಮ್ಮ ಕಡೆಯಿಂದ ಒಳ್ಳೆ ಫುಡ್ ಕೊಡ್ತೀವಿ.